ಚೆನ್ನಾಗಿ ನೋಡಿ, ಈ ಥಿಕ್ನೆಸ್ ಅಲ್ಲಿ ಬಂದಿದೆ. ಇಷ್ಟು ಥಿಕ್ನೆಸ್ ಇರಬೇಕು. ನಿಮಗೆ ಬೇಕಾದ್ರೆ ನೀರು ಮಾಡಿಟ್ಕೊಳ್ಳಿ ಬೇಕಾರೆ, ಬಟ್ ಇಷ್ಟು ತಿಕ್ಕಿದ್ರೆ ಚೆನ್ನಾಗಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ದೋಸೆಯನ್ನು ಮಾಡ್ತಾ ಇದ್ದೇನೆ, ದೋಸೆ ಮತ್ತು ಮಟನ್ ಲಿವರನ್ನು. ನಿನ್ನೆ ನನ್ನ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಆಗಾಗಲೇ ದೋಸೆ ಮತ್ತು ಮಟನ್ ಲಿವರ್ ಮಾಡ್ತೀನಿ ಅಂತ ಬೆಳಗ್ಗೆ. ಸೊ ದೋಸೆನ ನೋಡಿ ನಾನು ಯಾವ ಥರ ಆಗಿದೆ ಅಂತ ನೋಡೋಣ ಬನ್ನಿ ಗೈಸ್, ತೋರಿಸ್ತೀನಿ. ಓ, ದೋಸೆ ಚೆನ್ನಾಗಿ ಉಬ್ಬಿದೆ ನೋಡಿ ಗಾಯ್ಸ್. ಇವಾಗ ದೋಸೆ ಹಿಟ್ಟನ್ನು ನನಗೆ ಎಷ್ಟು ಬೇಕಷ್ಟೇ ಇವಾಗಷ್ಟೇ ತಗೊಳ್ತಾ ಇದ್ದೀನಿ ಹಿಟ್ಟನ್ನು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ದೋಸೆನೂ ಮಾಡ್ಬೋದು, ಇಡ್ಲಿನೂ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ಇವಾಗಷ್ಟೇ ದೋಸೆ ಎಷ್ಟು ಮಾಡಬೇಕು ಅಷ್ಟೇ ಮಾಡಿಬಿಟ್ಟು ಉಳಿದಿದ್ದು ನೀವು ಫ್ರಿಜ್ಜಲ್ಲಿ ಇಡ್ಬೋದು. ಒಂದು 2 days ಇಟ್ಟು ದೋಸೆ ಇಡ್ಲಿ ಆಗಲಿ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಸೊ ನಾನು ನಾಳೆಗೆ ಇಡ್ಲಿ ಮಾಡಬೇಕು ಅಂತ ಇದ್ದೀನಿ. ಸೊ ಇದಿಷ್ಟು ತಕ್ಕೊತೀನಿ ನಾನು ಇವಾಗ. ಗೈಸ್, ಇವಾಗ ಮಟನ್ ಲಿವರಿಗೆ ಏನೇನು ಹಾಕ್ತಾ ಇದ್ದೇನೆ ಅಂತ ಇಂಗ್ರೀಡಿಯೆಂಟ್ಸ್ ನೋಡಿ ತೋರಿಸ್ತಾ ಇದ್ದೇನೆ. ಇಲ್ಲಿ ನಾನು ಜಿಂಜರ್ ಮತ್ತು ಗಾರ್ಲಿಕನ್ನು ಒಂದು ಸ್ವಲ್ಪ ಅಷ್ಟು ಜಜ್ಜಿ ಇಟ್ಟಿದ್ದೀನಿ. ಮತ್ತು ಒಂದು 3 ಸಣ್ಣ ಗ್ರೀನ್ ಚಿಲ್ಲಿ ಈ ಥರ ಕಟ್ ಮಾಡಿರ್ಬೇಕು, ಯಾಕಂದರೆ ಆಲ್ರೆಡಿ ಗ್ರೀನ್ ಚಿಲ್ಲಿ ಪೌಡರ್ ಹಾಕ್ತೀವಲ್ಲ, ಖಾರ ಆಗಿಬಿಡುತ್ತೆ. ಮತ್ತು ತೆಂಗಿನಕಾಯಿ ಒಂದು ಸ್ವಲ್ಪ, ಯಾಕಂದರೆ ಸ್ವಲ್ಪನೇ ಇದೆ, ಸೊ ಅದಕ್ಕೋಸ್ಕರ ಇಷ್ಟೇ ತೆಂಗಿನಕಾಯಿ ತುರಿದಿಟ್ಟಿದ್ದೀನಿ. ಒಂದೂವರೆ ಸ್ಪೂನಷ್ಟು ಇದು ಚಿಲ್ಲಿ ಪೌಡರು, ಮತ್ತು ಅರಿಶಿನ ಸ್ವಲ್ಪ ಹಾಕಿದ್ದೀನಿ. ಮತ್ತು ಒಂದು ಕರಿಬೇವು ಸೊಪ್ಪು ಒಂದು 3, ಮತ್ತು ಸ್ವಲ್ಪ ಚಿಕನ್ ಮಸಾಲ ಒಂದು ಸ್ವಲ್ಪ ಅಷ್ಟೇ ಹಾಕಿದ್ದೀನಿ. ಮತ್ತು ಗರಂ ಮಸಾಲ ನೋಡಿ 1 ಪಿಂಚ್ ಅಷ್ಟೇ ಹಾಕಿದ್ದೀನಿ. ಮತ್ತು ನಿಮಗೆ ಕೊರಿಯಾಂಡರ್ ಪೌಡರ್ ಒಂದು 3 ಟೀ ಸ್ಪೂನಷ್ಟು, ಅದೇ ಜಾಸ್ತಿ ಹಾಕ್ಬೇಕು ಸ್ವಲ್ಪ. ಮತ್ತು ಫೆನಲ್ ಸೀಡ್ಸು, ಮತ್ತು ಒಂದು 4 ನಂಬರಷ್ಟು ಪೆಪ್ಪರ್ ಹಾಕಿದ್ದೀನಿ ನೋಡಿ, ಪೆಪ್ಪರ್ ಸೀಡು ನೋಡಿ. ಮಟನ್ ಲಿವರ್ ಈ ಥರ ಇದೆ ಸ್ವಲ್ಪ, ಅಂದರೆ ನಾವಿಬ್ಬರೇ ಎಲ್ಲ ಇರೋದು, ಸೊ ಸ್ವಲ್ಪ ಮಾಡ್ತಾಯಿದ್ದೀನಿ ನೋಡಿ. ಕೊಕೊನಟ್ ಆಯಿಲ್ ಆಗ್ತದೆ ನೋಡಿ ಗಾಯ್ಸ್. ನಾನು ಸ್ಪೂನ್ ತೊಗೊತಿದ್ದೇನೆ ನೋಡಿ. ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು, ಸ್ವಲ್ಪ ಬ್ರೌನ್ ಆಗಬೇಕು. ಇದು ಬ್ರೌನ್ ಆಗಿ ನೀವು ಗ್ರೈಂಡ್ ಮಾಡ್ಕೊಬೇಕು, ಪೇಸ್ಟ್ ಮಾಡಿ. ಚೆನ್ನಾಗಿ ಪೇಸ್ಟ್ ಆಗುವಾಗ ನೀವೇನು ಮಾಡಬೇಕಂದ್ರೆ ನೀರು ಹಾಕೊಂಬಾರ್ದು, ಫಸ್ಟ್ ಹಂಗೆ ಪೇಸ್ಟ್ ಮಾಡಬೇಕು. ಆವಾಗ ಒಳ್ಳೆ ಬ್ರೌನ್ ಕಲರ್, ಒಳ್ಳೆ ಸ್ಮೆಲ್ಲು, ಫ್ಲೇವರಲ್ಲಿ ಇರುತ್ತೆ. ಇದು ಆ್ಯಕ್ಚುಲಿ ಬಂದು ಕೇರಳ ಸ್ಟೈಲು. ಆ್ಯಕ್ಚುಲಿ ನಮ್ಮಮ್ಮನೂ ಮಾಡ್ತಾರೆ ಈ ಥರ. ಸೊ ನಾನು ನಮ್ಮಮ್ಮ ಎಲ್ಲ ಈ ಥರನೇ ಮಾಡೋದು ನೋಡಿ ಗೈಸ್. ಈ ಥರ ಹಿಂಗೆ ಫ್ರೈ ಮಾಡ್ತಾ ಇದ್ದೀನಿ. ಈಗ ಕಲರ್ ಚೇಂಜ್ ಆಗ್ತಾ ಬರ್ತದೆ. ಇದು ಚೆನ್ನಾಗಿ ಬ್ರೌನ್ ಆಗಬೇಕು. ಬ್ರೌನ್ ಆದ ನಂತರ ಚೆನ್ನಾಗಿ ಪೇಸ್ಟ್ ಮಾಡಿ ನೀವು ಏನಂತಂದರೆ ಅದು ಮತ್ತೆ ಏನು ಮಾಡಬೇಕು ನಾನು ತೋರಿಸ್ತೀನಿ ಅದನ್ನು. ಅದಕ್ಕೆ ಆಯಿಲ್ ಹಾಕಿ ಆನಿಯನ್ ಹಾಕಿ ಫ್ರೈ ಮಾಡಿ, ಆನಿಯನ್ ಗೋಲ್ಡನ್ ಬ್ರೌನ್ ಆದಮೇಲೆ ಪೇಸ್ಟ್ ಮಾಡಿ ಇಟ್ಟಿರೋದನ್ನು ಮಟನ್ ಲಿವರ್ ಹಾಕಿಬಿಟ್ಟು ಆಮೇಲೆ ಇದನ್ನು ಹಾಕಬೇಕು. ಅದು ಹೆಂಗೆ ಮಾಡೋದು ತೋರಿಸ್ತೇನೆ ನಾನು ನಿಮಗೆ ನೋಡಿ ಗಾಯ್ಸ್. ಇದು ಇವಾಗ ಬ್ರೌನ್ ಆಗಿದೆ ನೋಡಿ, ಈ ಥರ ಆಗಿದೆ, ಈ ಥರ ಆಗಿದೆ ನೋಡಿ, ಬ್ರೌನ್ ಆಗಿದೆ, ಈ ಥರ ಬ್ರೌನ್ ಆಗಿದೆ. ಈಗ ಇದನ್ನು ಸ್ವಲ್ಪ ಆರಕ್ಕೆ ಬಿಡಿ, ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ ನಂತರ ನೀವು ಅದನ್ನು ರುಬ್ಕೊಬೇಕು. ನೀರು ಹಾಕದೇ ರುಬ್ಬಬೇಕು. ಆಮೇಲೆ ಸ್ವಲ್ಪ ಪೇಸ್ಟ್ ಆದಮೇಲೆ ಬೇಕಾದ್ರೆ ಆಮೇಲೆ ನೀರು ಹಾಕ್ಬೋದು ನೋಡಿ ಗೈಸ್. ಇವಾಗ ನಾನು ಕುಕ್ಕರಲ್ಲಿ ಶೀಟ್ ಇಡ್ಸೋದು ಲಿವರ್ನ. ಕುಕ್ಕರು ನೋಡಿ, ನಾನು ಈ ಕುಕ್ಕರ್ ಎಷ್ಟು ಚೆನ್ನಾಗಿದೆ ಅನ್ಕೊತೀನಿ, ನಿಮಗೆ ಇಷ್ಟ ಆಗಿತ್ತು ಅನ್ಕೊತೀನಿ. ಸಣ್ಣ ಕುಕ್ಕರು. ಸೊ ಇದು ಬಂದು ನಮ್ಮ ಅತ್ತೆಯವರು ಊರಿಗೆ ಹೋದಾಗ ಕೊಟ್ಟಿದ್ದು. ಎಮರ್ಜೆನ್ಸಿ ನಾವು ಒಂದೊಂದ್ಸಲಿ ಬೇಳೆ ಎಲ್ಲ ಇದರಲ್ಲಿ ಮಾಡ್ತೀವಿ, ಒಂದೊಂದ್ಸಲಿ ಚಿಕನ್ ತೊಗೊಂಬಂದರೆ ಚಿಕನ್ ಗ್ರೇವಿ ಎಲ್ಲ ಇದ್ರಲ್ಲಿ ಮಾಡ್ತೀವಿ. ಸೊ ಅರ್ಜೆಂಟಿಗೆ ಇದು ಆಗುತ್ತೆ. ಅದರಲ್ಲೂ ನನಗೆ ಈ ಕುಕ್ಕರ್ ಬಟ್ ತುಂಬ ಸಮಯದಿಂದ ಇದು ಯೂಸ್ ಮಾಡ್ತಿದ್ದಾರೆ, ಹಳೆ ಕುಕ್ಕರ್.
ಬಟ್ ನನಗೆ ಇಷ್ಟ ಆಯ್ತು ಅಂದ ಸಲಿಗೆ ಕುಕ್ಕರ್ನ ಕೊಟ್ಟರು ನನಗೆ. ಹೇಳ್ಬೇಕಾ? ಸಾಸಿವೆ ಆಲ್ರೆಡಿ ಹಾಕಿದ್ದೀನಿ ನೋಡಿ. ಇವಾಗ ಆನಿಯನ್ ಹಾಕ್ತೀನಿ. ಲಿವರ್ ಸ್ವಲ್ಪ ಇದೆಲ್ಲ ಮಟನ್ದು. ಸೊ ನೀವು ಎಷ್ಟು ಮಟನ್ ತೊಗೊತೀರ ಲಿವರು ಫ್ರೈ ಮಾಡ್ಕೊಬೇಕು ಅದನ್ನು. ಇದು ಕಂಪ್ಲೀಟ್ಲಿ ಟ್ರೆಡಿಷ್ನಲ್ ಸ್ಟೈಲ್ ಇದು. ನಾನು ಯಾವತ್ತೂ ಅಡುಗೆ ಮಾಡುವಾಗ ಟ್ರೆಡಿಷ್ನಲ್ ಆಗಿ ಮಾಡ್ತೀನಿ ಪೂರ್ತಿ. ನಮ್ಮ ತಾಯಿ ಹೇಗೆ ಮಾಡ್ತಾರೆ ಅದೇ ಥರ ಮಾಡೋದು ನಾನು. ಆದರೆ ಟೇಸ್ಟ್ ಯಾವತ್ತೂ ಡಿಫ್ರೆಂಟ್ ಇರುತ್ತೆ. ಅಮ್ಮಂದಿರು ಮಾಡೋದನ್ನು ನಾನು ನಮ್ಮಮ್ಮ ಮಾಡಿದಾಗನೇ ಮಾಡ್ತೀನಿ ಯಾವಾಗಲೂ ಕುಕ್ಕಿಂಗ್. ಬಟ್ ಏನಂತಂದರೆ ಅಮ್ಮ ಮಾಡೋದಾಗಲಿ ಮಕ್ಳು ಮಾಡೋದು ಯಾವಾಗಲೂ ಟೇಸ್ಟ್ ಸ್ವಲ್ಪ ಬೇರೆ ಇರುತ್ತೆ. ಬಟ್ ನನಗೆ ಯಾವತ್ತೂ ನಾನು ಕುಕ್ಕಿಂಗ್ ಟ್ರೆಡಿಷ್ನಲ್ ಆಗಿ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸೊ ಅದೇ ಟೇಸ್ಟ್ ಇರೋದು. ಮತ್ತು ಫುಲ್ ಆ ಥರ ಮಾಡಬೇಕು ಈ ಥರ ಮಾಡಬೇಕು ಹಾಗೇನಿಲ್ಲ. ಹಳೆ ಸ್ಟೈಲ್ ಏನಿದು ಅಡಿಗೆ. ಈಗ ಗ್ರೀನ್ ಚಿಲ್ಲಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ತದೆ ನೋಡಿ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇವಾಗ ಹಾಕ್ಕೊಬೇಕು. ಈ ಥರ ಲಾಸ್ಟಿಗೆ ಹಾಕ್ಕೊಬೇಕು ಆ್ಯಕ್ಚುಲಿ. ಸ್ವಲ್ಪ ಫ್ರೈ ಮಾಡೋಣ. ನೀವು ಬೇಕಾದ್ರೆ ಮುಂಚೆನೇ ಹಾಕ್ಕೊಳ್ಳಿ, ನಾನು ಹಿಂಗೆ ಹಾಕೊಳ್ಳೋದು. ಮಟನ್ ಲಿವರ್ ಹಾಕ್ತಾಯಿದ್ದೀನಿ. ನೋಡಿ ಸ್ವಲ್ಪ ಹಾಕ್ತೀನಿ ಅರಿಶಿನ, ತಿರ್ಸ್ತೀನಿ. ಆಮೇಲೆ ಉಪ್ಪು ಹಾಕ್ಕೊಬೇಕು. ಗಾಯ್ಸ್ ನೋಡಿ ಇವಾಗ ಸಾಲ್ಟ್ ಹಾಕಿದ್ದೀನಿ ನಾನು ಆಲ್ರೆಡಿ. ಈ ಥರ ತಿರುಗಿಸ್ಬೇಕು. ಈಗ ನೋಡಿ ಗೈಸ್ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀರು ಹಾಕದೆ ನೋಡಿ ಇದು ಬ್ರೌನ್ ಆಗಿದೆ. ಹಿಂಗೆ ಬರಬೇಕು ಯಾವತ್ತೂ. ಈ ಥರ ಬ್ರೌನ್ ಆದ್ರೇ ಚೆನ್ನಾಗಿರುತ್ತೆ. ಒಳ್ಳೆ ಸ್ಮೆಲ್ ಕೂಡ ಬರ್ತಿದೆ, ಚೆನ್ನಾಗಿ ಫ್ಲೇವರ್ ಬರ್ತಿದೆ. ಈಗ ನೋಡಿ ಗೈಸ್ ಇವಾಗ ಈ ಥರ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ತಿದ್ದೇನೆ. ಮಿಕ್ಸಿಯಲ್ಲಿ ನೀರನ್ನ ಹಾಕಿ ಇಟ್ಟಿದ್ದೀನಿ. ಅಂದರೆ ಅದು ರುಬ್ಬಿದ ನೀರಿತ್ತಲ್ಲ ಅದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಹಾಕ್ಕೊತಾ ಇದ್ದೀನಿ. ಇವಾಗ ನೀವು ಲಿಡ್ನ ಸ್ವಲ್ಪ ಜಾಸ್ತಿಯಾಗಿ ಇಟ್ಕೊಬೇಕು. ನೀರು ಎಷ್ಟು ಬೇಕು ಅಷ್ಟು ಹಾಕೊಬೋದು. ಎಷ್ಟು ತಿಕ್ನೆಸ್ ಬೇಕು ಅಷ್ಟು ಆ ಥರ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಬೋದು. ಗೈಸ್ ಇವಾಗ ಲಿಡ್ನ ಮುಚ್ಚಬೇಕು ನೋಡಿ. ಈ ಥರ ಮುಚ್ಚಿದ್ದೇನೆ. ಇವಾಗ ನೀವು ಗಾಯ್ಸ್ ಇವಾಗ ನಮ್ಮ ದೋಸೆಯನ್ನು ನಾನು ಮಾಡ್ತಾ ಇದ್ದೇನೆ. ಇವಾಗ ಆಲ್ರೆಡಿ ನಮ್ಮದು ಮಟನ್ ಲಿವರ್ ರೆಡಿ ಆಗಿದೆ. ಸೀಟಿ ಹೊಡೆದಿದೆ ಕುಕ್ಕರಲ್ಲಿ. ಸೊ ಈಗ ನಾನು ದೋಸೆನ ಮಾಡ್ತಿದ್ದೇನೆ ನೋಡಿ. ಆ್ಯಕ್ಚುಲಿ ದೋಸೆಗೆ ಸ್ವಲ್ಪ ಎಣ್ಣೆ ಬೇಕು. ಆ್ಯಕ್ಚುಲಿ ಇವರಿಗೆ ಅಷ್ಟು ಎಣ್ಣೆ ಇಷ್ಟ ಆಗಲ್ಲ, ಜಾಸ್ತಿ ಎಣ್ಣೆ ತಿನ್ನೋಲ್ಲ. ನಾನು ಜಾಸ್ತಿ ತಿನ್ನೋಲ್ಲ, ಆದರೂ ದೋಸೆಗೆ ಸ್ವಲ್ಪ ಎಣ್ಣೆ ಬೇಕಲ್ಲ ಗೈಸ್. ಅಂದರೆ ಸೊ ನಮ್ಮ ದೋಸೆ ಇವಾಗ ರೆಡಿ ಆಗ್ತಾಯಿದೆ. ದೋಸೆ ಚೆನ್ನಾಗಿ ಆಗಿ ಬಂದಿದೆ ದೋಸೆ. ಆ್ಯಕ್ಚುಲಿ ಹಿಟ್ಟೂ ಚೆನ್ನಾಗಾಗಿದೆ ದೋಸೆ. ಸೊ ದೋಸೆ ಆ್ಯಕ್ಚುಲಿ ತಿಂದರೆ ಒಳ್ಳೆಯದು. ದೋಸೆ ಇಡ್ಲಿ ಎಲ್ಲ ಹೆಲ್ದಿ ಊಟ. ಸೊ ನೋಡೋಣ. ಇನ್ನು ಈಗ ಮುಚ್ಚಿಟ್ಟಿದ್ದೀನಿ ನೋಡಿ. ಈಗ ಏನು ಅದನ್ನು ಪಲ್ಟಿ ಹಾಕ್ಬೇಕು ಈಗ ದೋಸೆ. ನೋಡಿ ಗೈಸ್ ಈಗ ದೋಸೆ ಆಗಿದೆ. ಅದನ್ನು ಈಗ ಇನ್ನೊಂದು ಸೈಡಿಗೆ ಹಾಕ್ಕೊಬೇಕು. ಈಗ ನೋಡಿ ಈ ಕಡೆ ಸೈಡಿಗೆ ಹಾಕ್ಕೊತಿದ್ದೀನಿ ಗೈಸ್. ಇವಾಗ ನೋಡಿ ನಾನು ತೆಗಿತಾ ಇದ್ದೇನೆ. ನಾನು ನೋಡಿ ದೋಸೆ ಆಗಿದೆ. ದೋಸೆ ಚೆನ್ನಾಗಿ ಬಂದಿದೆ. ಇಡ್ತಾ ಇದ್ದೇನೆ ಇವಾಗ. ಈಗ ಇನ್ನೊಂದು ದೋಸೆನ ಮಾಡ್ತಿದ್ದೇನೆ. ಮುಚ್ಚಿಟ್ಟಿದ್ದೇನೆ ನೋಡಿ. ಮಾತಾಡೋಲ್ಲ.
ಸೆಟ್ ದೋಸೆ ಆಗಿದೆ ಇವಾಗ. ನೀವು ಬೇಕಾದ್ರೆ ಮಸಾಲೆ ದೋಸೆನೂ ಮಾಡ್ಬೋದು ತೆಳ್ಳಗೆ. ನಾನು ಮಸಾಲೆ ದೋಸೆ ಅಂದರೆ ಪೂರ್ತಿ ತೆಳ್ಳಗೆ ಮಾಡಿ ಬಾಜಿ ಮಾಡ್ಕೊಂಡು ಅದರೊಳಗೆ ಹಾಕಿ ಮಡ್ಚಿಡ್ತೀನಿ, ಹೋಟ್ಲಲ್ಲಿ ಹೆಂಗೆ ಮಾಡ್ತಾರೆ ಅದೇ ಥರ. ಅದ್ರ ಜೊತೆ ಶೇಂಗಾ ಚಟ್ನಿ, ತೆಂಗಿನಕಾಯಿ ಚಟ್ನಿ ಸ್ಟೈಲೆಲ್ಲ ಮಾಡ್ತೀನಿ. ಇವಾಗ ನಮ್ಮ ಬಾಸಿಗೆ ಸೆಟ್ ದೋಸೆ ಬೇಕು ಅಂತ ಹೇಳಿದ್ದಾರೆ ಮಟನ್ ಲಿವರಿಗೆ. ಸೊ ಹಾಗಾಗಿ ನೋಡಿ ಗೈಸ್, ಇವಾಗ ಇಷ್ಟೋ ತನಕ ನಾನು ದೋಸೆ ಹಾಕ್ತಿದ್ದೆ. ಈಗ ಹೇಳಿಬಿಟ್ರು ನಾನು ಮಾಡ್ತೀನಿ ದೋಸೆ. ನೋಡಿ ಇವರೇನು ಹೋಟೆಲ್ ಹಾಕ್ಬೇಕು ಅಂತ ಇದ್ದಾರೇನೋ ಗೊತ್ತಿಲ್ಲ, ಹೋಟ್ಲಲ್ಲಿ ಮಾಡೋ ಥರ ಮಾಡ್ತಿದ್ದಾರೆ ನೋಡಿ. ಅಂತಿಂತು ನಾನು ದೋಸೆ ಮಾಡ್ತಾ ಇವಾಗ ಹೇಳೇ ಬಿಟ್ರು ನಾನು ಮಾಡ್ತೀನಿ ಇವಾಗ ಅಂತಂದ್ಬಿಟ್ಟು ಇವಾಗ ಅದು ಅವ್ರು ದೋಸೆ ಹಾಕ್ತಿದಾರೆ ನೋಡಿ. ಇವಾಗ ಯಾವ ರೇಂಜಿಗೆ ಮಾಡ್ತಾ ಇದಾರೆ ನೋಡಿ ದೋಸೆನ. ಮೋಸ್ಟ್ ಪ್ರಾಬಬ್ಲಿ ಹೋಟ್ಲ್ ಹಾಕ್ತಾರೇನೋ. ಇಲ್ಲಿ ನೋಡಿ, ಮುಂದೆ ಬರ್ಬೇಕಾ ನೋಡಿ ಗಾಯ್ಸ್. ಈಗ ದೋಸೆ ಮಾಡಿದಾರೆ ನೋಡಿ ಅವರು. ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ನೋಡಿ. ಭಾರಿ ಆಗಿದೆ ದೋಸೆ. ಈಗ ಹೋಟೆಲ್ ಹಾಕೋ ಇದರಲ್ಲಿ ಇದ್ದಾರೆ ನೋಡಿ ಯಾವ ಥರ ಮಾಡಿದ್ದಾರೆ. ದೋಸೆ ಮಾತ್ರ ಸಖತ್ತಾಗಿದೆ ಅವ್ರು ಮಾಡಿದ್ದು, ತುಂಬ ಚೆನ್ನಾಗೇ ಬಂದಿದೆ, ಚೆನ್ನಾಗಿ ಮಾಡಿದ್ದಾರೆ. ಆಗಲೇ ಇದು ಚೆನ್ನಾಗಿ ನೋಡಿ ಈ ಥಿಕ್ನೆಸ್ಸಲ್ಲಿ ಬಂದಿದೆ ನೋಡಿ. ಇಷ್ಟು ಥಿಕ್ನೆಸ್ ಇರಬೇಕು. ನಿಮಗೆ ಬೇಕಾದ್ರೆ ನೀರು ಮಾಡ್ಕೊಳ್ಳಿ ಬೇಕಾದ್ರೆ, ಬಟ್ ಇಷ್ಟು ತಿಕ್ಕಿದ್ರೆ ಚೆನ್ನಾಗಿರುತ್ತೆ ನೋಡಿ. ಈಗ ನೋಡಿ ಗೈಸ್, ನಮ್ಮ ದೋಸೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಯಾವ ಥರ ಆಗಿದೆ ಅಂತ. ದೋಸೆನೂ ಚೆನ್ನಾಗಾಗಿದೆ, ಅದೇ ಥರ ಮಟನ್ ಲಿವರ್ ಗ್ರೇವಿ ಕೂಡ ಚೆನ್ನಾಗಾಗಿದೆ. ಈಗ ಅದಕ್ಕೂ ಇದಕ್ಕೂ ತುಂಬ ಒಳ್ಳೆ ಕಾಂಬಿನೇಷನ್. ನೀವು ಕೂಡ ಟ್ರೈ ಮಾಡಬೇಕು. ಟ್ರೈ ಮಾಡೋಕ್ಕೆ ಮರಿಬೇಡಿ, ತುಂಬ ಟೇಸ್ಟ್ ಇದೆ. ಓಕೆನಾ? ಮತ್ತು ಅದೇ ಥರ ಹೇಳ್ತಾ ನಾನು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.